ನಾನು ಈ ದಿನ ಎಲ್ರಿಗೂ ಅನುಕೂಲ ಆಗಿ ಉಪಯೋಗ ಆಗೋ ಅಂಥ ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಹಾಕ್ತೀನಿ. ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನಾವು ಬೇಗ ನೆನ್ಪಿಟ್ಕೊಂಡು ಬೇಗ ಬೇಗ ದಿನಕ್ಕೊಂದು ರಂಗೋಲಿ ಅಂತ ಹಾಕ್ಬೋದು. ಓಕೆ, ಈಗ ನೋಡಿ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ. ಇದು ನೇರ ಚುಕ್ಕಿ ರಂಗೋಲಿ. ಮೊದಲಿಗೆ 5 ಚುಕ್ಕಿ ಇಟ್ಕೊಳ್ಳಿ, ಮತ್ತೆ 5 ಚುಕ್ಕಿ ಇಟ್ಕೊಳ್ಳಿ, ಮತ್ತು 1 ಚುಕ್ಕಿ ಇಟ್ಕೊಳ್ಳಿ, ಅದ್ರ ನಂತರ 3 ಇಟ್ಕೊಳ್ಳಿ, ಅದ್ರ ನಂತರ ಮತ್ತೆ 5 ನೋಡಿ. ಈಗ 5 ಆಯಿತು. ಇಲ್ಲಿ 2 5 1 3 ಮತ್ತು 5. ಇದನ್ನು 2 ಲೈನ್ ಇಟ್ಕೊಳ್ಳಿ, 5 ಮತ್ತು ಇಲ್ಲೊಂದು ಇಲ್ಲೊಂದು, ಇಷ್ಟಕ್ಕೆ ಇಟ್ಕೊಳ್ಳಿ. ಇವಾಗ ಹಾಕೋ ಮೆಥಡನ್ನು ನಾನು ಹೇಳ್ತೀನಿ ನೋಡಿ. ಇದರಿಂದ ಇದಕ್ಕೆ ಕನೆಕ್ಷನ್ ಬರುತ್ತೆ, ಇದರಿಂದ ಇದಕ್ಕೆ ಕನೆಕ್ಷನ್ ಬರುತ್ತೆ. ಇದನ್ನು ಈ ರೀತಿ ಕುಡಿಸ್ಕೋಬೇಕು. ನೋಡಿ, ಇದು ಈ ರೀತಿ ಬರುತ್ತೆ. ಈಗ ನೆಕ್ಸ್ಟು ಮೇಲಿಂದ ಹಾಕಬೇಕು. ಇದೇ ರೀತಿ ಬರುತ್ತೆ. ಈ ರೀತಿ ಬರುತ್ತೆ. ಇಲ್ಲಿಗೆ ಬೇಕಾದರೆ ಒಂದೊಂದು ಚುಕ್ಕಿ ಇಟ್ಕೋಬಹುದು. ಓಕೆ, ಇದು ನೆಕ್ಸ್ಟು ಇಲ್ಲಿಗೆ ಒಂದು ಜ್ಯೋತಿ. ಇದಿಷ್ಟಾಯಿತು ನೋಡಿ, ಎಷ್ಟು ಸುಂದರವಾಗಿ ಕಾಣುತ್ತೆ. ಓಕೆ, ನೋಡಿ, ಇದು ಸೇಮ್ ಚುಕ್ಕಿ. ಇಲ್ಲಿ 1 ಹಾಕೊಂಡು ಇಲ್ಲಿ 3 ಹಾಕೊಳ್ಳೋದು. ನೆಕ್ಸ್ಟ್ ಇಲ್ಲಿ 5 ಚುಕ್ಕಿದು 2 ಲೈನ್ ಹಾಕಬೇಕು. ಹಿಂದಿನ ರಂಗೋಲಿನಲ್ಲಿ ಇಲ್ಲಿ ಹಾಕಿದ್ದೆ. ಈ ಸಲ ಸೆಂಟ್ರಿಗೆ ಮಾತ್ರ 1 ಚುಕ್ಕಿ ಹಾಕೋತೀನಿ. ಇವಾಗ ನೋಡಿ, ಇದಕ್ಕೆ ಲಾಸ್ಟಿಗೆ ಹಾಕಿದ್ನಲ್ಲ ಚುಕ್ಕಿ, ಅದನ್ನು ಫಸ್ಟೇ ಹಾಕ್ಕೊಳ್ತೀನಿ. ಇಲ್ಲಿ ಮಾತ್ರ 2 ಎಕ್ಸ್ಟ್ರಾ ಚುಕ್ಕಿ ಹಾಕಬೇಕು. ಈ ಚುಕ್ಕಿಗೆ ಯಾವ ರೀತಿ ರಂಗೋಲಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಇಲ್ಲಿ ಕನೆಕ್ಷನ್ನು. ಇದನ್ನು ಫಸ್ಟು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ತಗೋಣ. ನೋಡಿ, ಇದು ಜಾಯಿಂಟ್ ಆಯಿತು. ನೆಕ್ಸ್ಟ್ ಇದು ಇದನ್ನು ಸೇರಿಸಿ. ಇದಿಷ್ಟ ಆಯಿತು. ಇಲ್ಲಿಗೆ ಒಂದೊಂದು ಜ್ಯೋತಿ ಇಟ್ಕೊಂಡ್ರೆ ಸರಿ ಹೋಗಿ. ನೋಡಿ, ಇದೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಓಕೆ, ನೋಡಿ, ಮತ್ತೆ ಅದೇ ಚುಕ್ಕಿಗೆ, ಅಷ್ಟೇ ಚುಕ್ಕಿಗೆ ಇನ್ನೊಂಥರ ಬೇರೆ ಡಿಸೈನ್ ಬಿಡಿಸ್ತಾ ಇದ್ದೀನಿ. ಐದು 2 ಲೈನು. ಇದಕ್ಕೆ ಮಧ್ಯದಲ್ಲಿ ಚುಕ್ಕಿ ಹಾಕಿ. ಸೇಮ್ ಇದು ಫಸ್ಟ್ 1 ಚುಕ್ಕಿ ಇಟ್ಕೊಂಡು 3 ಚುಕ್ಕಿ ಇಟ್ಕೊಳ್ತಿದ್ವಿ. ಇದರಲ್ಲಿ 3 ಚುಕ್ಕಿನೇ ಫಸ್ಟ್ ಇಟ್ಕೋಬೇಕು. ಆಮೇಲೆ ಇಲ್ಲಿಗೆ 1 ಇಟ್ಬಿಟ್ಟು ಆಮೇಲೆ 3 5 5ರದ್ದು 2 ಲೈನ್. ಆಮೇಲೆ ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ, ಇಷ್ಟು.
ಇದ್ರದ್ದು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ಈ ರೀತಿ ಕನೆಕ್ಷನ್ ತಗೊಳುತ್ತೆ. ಇದರಿಂದ ಇದಿಷ್ಟು ಹಾಕ್ಕೊಂಡು ಆಮೇಲೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಇದು ಕಂಪ್ಲೀಟ್ ಆಯಿತು. ಈ ರೀತಿ ಹಾಕೋಬೇಕು. ಈ ರೀತಿ ಬರುತ್ತೆ. ಈ ಕಡೆಯಿಂದ ಈ ರೀತಿ ಹಾಕೋದು. ಇದಕ್ಕೆ ನೋಡಿ ಇಲ್ಲೊಂದು ಜ್ಯೋತಿ ಇಟ್ಟು ಮಧ್ಯದಲ್ಲಿ ಒಂದು ಜ್ಯೋತಿ ಇಟ್ಬಿಟ್ರೆ ಆಯಿತು. ನೋಡಿ ಇದು ಒಂಥರ ಚೆನ್ನಾಗಿದೆ. ಓಕೆ ನೋಡಿ ಮತ್ತದೇ ಅಷ್ಟೇ ಚುಕ್ಕಿ ರಂಗೋಲಿಗೆ ಇನ್ನೊಂದು ಡಿಸೈನ್ ಮಾಡ್ತೀನಿ. ಇಲ್ಲಿ 5 ಲೈನಿಂದ 2, ಆಮೇಲೆ 1, ಒಂದು 2 3 4 5 ಇಲ್ಲೂ 5 ಹಾಕೊಳ್ಳಿ. ಇದು ಸೇರಿ 5. ಒಂದು 2 3 1 2 3 ಆಮೇಲೆ ಇಲ್ಲೊಂದು ಇಷ್ಟು ಚುಕ್ಕಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮತ್ತೆ ಸಂಧಿ ಚುಕ್ಕಿ ಬೇರೆ ಹಾಕೋಬೇಕು. ನೋಡಿ ಇಷ್ಟು ಚುಕ್ಕಿ ಹಾಕೋಬೇಕು. ಇದು ಕೂಡ ಕನೆಕ್ಷನ್ನು ಹೀಗೆ ತಗೊಳುತ್ತೆ. ಇದಕ್ಕೂ ಇದಕ್ಕೂ ಇದಿಷ್ಟಾಯಿತು. ಇನ್ನು ನೆಕ್ಸ್ಟು ನಂತರ ಇಲ್ಲಿಗೊಂದು ಜ್ಯೋತಿ ಹಾಕಿ ನೋಡಿ ಇದು ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ. ಇದೇ ಥರ ಇನ್ನೊಂದು ಹೇಳ್ತೀನಿ. 1 2 3 4 5 ಚುಕ್ಕಿನ 5 ಲೈನ್ ಹಾಕೋಬೇಕು. ಐದು ಲೈನ್ ಹಾಕ್ಕೊಂಡು 4 ಕಡೆಗೂ ಒಂದೊಂದು
ಚುಕ್ಕಿನ ಆ್ಯಡ್ ಮಾಡಬೇಕು. ಅಲ್ಲಿಗೆ ಮಧ್ಯದ್ದು 7 ಚುಕ್ಕಿ ಆಗುತ್ತೆ, ಇನ್ನು ಮಿಕ್ಕಿದ್ದು 5 ಚುಕ್ಕಿ ಆಗುತ್ತೆ. ಈ ಕಡೆಯಿಂದ ಇಲ್ಲಿಗೆ ಸೆಂಟ್ರಿಗೆ ಒಂದೊಂದು ಇಟ್ಕೊಂಡಂಗೆ ಆಗುತ್ತೆ. ಇವಾಗ ಇದನ್ನು ನೋಡಿ, ಇದು ಒಂದು ಎಳೆ. ಈ ಥರದ್ದನ್ನ 4 ಕಡೆಗೂ ಹಾಕಿದರೆ ಫುಲ್ ರಂಗೋಲಿ ಮುಗಿದೋಗುತ್ತೆ. ಓಕೆ, ಎರಡು ಕಡೆಗಾಯ್ತು. ಇವಾಗ ನೋಡಿ 3 ಕಡೆಗಾಯ್ತು. ನೋಡಿ 4 ಎಳೆನಲ್ಲಿ ಈ ಫುಲ್ ರಂಗೋಲಿ ಮುಗಿದೋಯ್ತು. ಓಕೆ, ಹಾಂ ನೋಡಿ, ಇವಾಗ ಮತ್ತೆ ಅಷ್ಟೇ ಚುಕ್ಕಿನಲ್ಲಿ ಬೇರೆ ಡಿಸೈನ್ ಬಿಡಿಸ್ತೀನಿ. ಐದು ಲೈನಿಂದು 5 ಲೈನ್ ಹಾಕೊಳ್ಳಿ, 5 ಚುಕ್ಕಿದು 5 ಲೈನ್ ಹಾಕೊಳ್ಳಿ. ಮಧ್ಯಕ್ಕೆ ಒಂದೊಂದು ಚುಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಸೆಂಟ್ರಿಗೆ. ಓಕೆ, ಇದನ್ನು ಯಾವ ರೀತಿ ಹಾಕಬೇಕು ಅಂತ ನೋಡಿ. ಇಲ್ಲಿಗೆ ನೋಡಿರಿ, ಈ ಕಾರ್ನರ್, ಈ ಚೌಕಕ್ಕೆ ಒಂದು ಚುಕ್ಕಿ ಇಟ್ಕೋಬೇಕು. ಇಲ್ಲಿಂದ ಈ ಕಡೆಗೆ ಒಂದು ಚುಕ್ಕಿ ಇಟ್ಕೊಳ್ರಿ, ಇಲ್ಲಿಂದ ಈ ಕಡೆಗೆ ಒಂದು ಚುಕ್ಕಿ ಇಟ್ಕೊಳ್ರಿ. ಇದು 4 ಚುಕ್ಕಿನೂ ಆ್ಯಡ್ ಮಾಡಿದ್ದೀನಿ. ಇಲ್ಲಿಗೆ ಡಿಸೈನ್ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಈಗ ಒಂದು ಕಡೆಗೆ ಈ ಥರ ಹಾಕಿದ್ದೀನಿ, 4 ಕಡೆಗೂ ಈ ಥರ ಹಾಕಿದರೆ ಇದು ಫುಲ್ ರಂಗೋಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಹಾಂ ನೋಡಿ, ಇದು ಕಂಪ್ಲೀಟ್ ಆಯಿತು. ಓಕೆ, ಸೇಮು ಮತ್ತೆ 5 ಚುಕ್ಕಿ, ಅದೇ ಚುಕ್ಕಿನಲ್ಲೇ ಡಿಸೈನ್ ಚೇಂಜ್ ಮಾಡ್ತೀನಿ. ಹಿಂದಿನ ರಂಗೋಲಿನಲ್ಲಿ ಇಲ್ಲಿಗೆ ಚುಕ್ಕಿ ಹಾಕಿದ್ವಿ, ಈಗ ಇಲ್ಲಿ ಖಾಲಿ ಬಿಟ್ಟು ಈ ಕಡೆಗೆ ಚುಕ್ಕಿ ಹಾಕೊಂಡು ಬರೋಣ. ಇದು 4ಕ್ಕೂ ಚುಕ್ಕಿ ಹಾಕಿದ್ದೀನಿ, ಈ ಕಡೆ ಬದಿಗೆ ಬಿಟ್ಟು ಈ ಕಡೆಗೆ ಚುಕ್ಕಿ ಹಾಕಿದ್ದೀನಿ. ಇವಾಗ ಇದನ್ನು ಹೇಗೆ ಅಂತ ನೋಡೋಣ. ನೋಡಿ, 4 ಬದಿಗೂ ಈ ರೀತಿ ಹಾಕ್ತಾ ಇದ್ದೀನಿ.
ಇದು 4 ಬದಿಗೂ ಹಾಕಿದ್ದೀನಿ. ಇದಷ್ಟನ್ನು ಜಾಯಿಂಟ್ ಮಾಡೋಕ್ಕೆ ಇನ್ನೊಂದು ಎಳೆ ಹಾಕ್ತಾ ಇದ್ದೀನಿ. ಆ ಎಳೆ ಹೇಗೆ ಹಾಕೋದು ಅಂತ ನೋಡಿ. ಹಿಂಗೆ ನೋಡಿ, ಇಲ್ಲಿಗೆ ಕಂಪ್ಲೀಟ್ ಆಯಿತು ರಂಗೋಲಿ. ಓಕೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಹಾಂ ನೋಡಿ, ಇದೊಂದು ಒಂಥರ ಅದ್ಭುತವಾಗಿದೆ. 1 2 3 4 5 6 ಚುಕ್ಕಿನ 2 ಲೈನ್ ಹಾಕ್ಕೊಳ್ಳಿ. ಆಮೇಲೆ 4 ಚುಕ್ಕಿ, ಆಮೇಲೆ 2. ಇದಿಷ್ಟಾಯ್ತಾ? ಇದಕ್ಕೇನು ಮಾಡಬೇಕು ಅಂದರೆ ಇವೆರಡರ ಮೇಲ್ಗಡೆ, ಇವೆರಡರ ಮಧ್ಯಕ್ಕೆ 1 ಚುಕ್ಕಿನ ಆ್ಯಡ್ ಮಾಡ್ಕೋಬೇಕು 4 ಕಡೆಗೂ. ಓಕೆ, ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ಸುಮ್ಮನೆ ಜಸ್ಟು ಹಿಂಗೆ ಎಳೆ ಹಾಕೊಳ್ತಾ ಬರಬೇಕು. ಹೇಗೆ ಅಂದರೆ ನೋಡಿ ಹೇಳ್ತೀನಿ. ಹೀಗೆ ಆ ಚುಕ್ಕಿ ಬಿಟ್ಬಿಟ್ಟು ಅಲ್ಲಿಂದ ಹಾಗೆ ಹಾಕೊಂಬರ್ಬೇಕು. ಮತ್ತು ಇಲ್ಲಿಗೊಂದು, ಇಲ್ಲಿಗೊಂದು, ಮತ್ತು ಇಲ್ಲಿಗೊಂದು. ಈಗ ಮತ್ತೆ ಈ ಕಡೆ 3 ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿಗೆ, ಮತ್ತೆ ಇಲ್ಲಿಗೆ. ಇಷ್ಟು ಹಾಕಿ ಆಯಿತು. ಸುಮ್ಮನೆ ಹಿಂಗೆ ರೌಂಡ್ ಹಾಕೊಂಡು ಬರೋದು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಇದನ್ನು ಹಾಕಬೇಕಷ್ಟೆ. ಇದಿಷ್ಟು ಹಾಕಿದರೆ ಮುಕ್ತಾಯ ಆಯಿತು. ಇದಂತೂ ತುಂಬ ಸುಂದರವಾಗಿ ಕಾಣುತ್ತೆ, ಏನೋ ಒಂಥರ ಚೆನ್ನಾಗಿದೆ. ಇದು ಸೇಮ್ ಚುಕ್ಕಿ ಒಂದು 5 ಇಟ್ಬಿಟ್ಟು ಮಧ್ಯಕ್ಕೆ ಒಂದೊಂದು ಇಟ್ಬಿಟ್ಟು, ಇದು ಈ ರಂಗೋಲಿ ಅಂತೂ ಒಂದೇ ಎಳೆನಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಇಲ್ಲಿಗೆ ಸೆಂಟ್ರಿಗೆ ಒಂದೊಂದು ಚುಕ್ಕಿನ ಆಡ್ ಮಾಡ್ಕೊಂಬರ್ಬೇಕು. ಹಾಂ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇ ಎಳೆನಲ್ಲಿ ಫಿನಿಶ್ ಆಗುತ್ತೆ. ಓಕೆ, ನೋಡಿ ಇದು 5 ಚುಕ್ಕಿ,
ಅತಿ ಅರ್ಜೆಂಟ್ ಇದ್ದಾಗ ಈ ರಂಗೋಲಿ ತುಂಬ ಸುಲಭ. ಓಕೆ, ಇದೇ ಥರ ಇನ್ನೊಂದು, ಇದು 5 ಚುಕ್ಕಿ. ಅತಿ ಕಡಿಮೆ ಸಮಯದಲ್ಲಿ ಹಾಕೋ ಅಂಥದ್ದು ನೋಡಿ. ಇಲ್ಲಿಗೆ 4 ರೌಂಡ್ ಹಪ್ ಹಾಕಿ ಇಷ್ಟೇ ಆಯ್ತು. ಓಕೆ.